ಬೆಳಗಾವಿಯ ಕೃಷ್ಣ ಮೃಗಾಲಯಕ್ಕೇನೋ ಕಿರು ಮೃಗಾಲಯದಲ್ಲಿ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃಗಾಲಯದ ಬೇರೆ ಪ್ರಾಣಿಗಳಿಗೆ ವೈರಸ್ ಹರಡದಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 14 ವಿಭಾಗದಲ್ಲೂ ರೋಗ ಹರಡದಂತೆ ಔಷಧಿಯನ್ನು ಸಿಂಪಡಣೆ ಮಾಡಲಾಗಿದೆ. ಕಿರು ಮೃಗಾಲಯದಲ್ಲಿ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ. ಇನ್ನು 7 ಉಳ್ಕೊಂಡಿದ್ದಾವಷ್ಟೇ. ಮತ್ತು ಬೇರೆ ಬೇರೆ ಪ್ರಾಣಿಗಳಿದ್ದಾವೆ. ಈಗ ಸೋಂಕು ಹರಡಬಾರ್ದಲ್ವಾ ವೈರಸ್ದು, ಅದಕ್ಕೆ ಎಲ್ಲ ಕಡೆಗಳಲ್ಲಿ ಔಷಧ ಸಿಂಪಡಣೆ ಮಾಡಿದ್ದಾರೆ. ಹುಲಿ, ಸಿಂಹ, ಕರಡಿ, ಜಿಂಕೆ, ಮುಸುಳಿ ಇದೆ, ಕತ್ತೆ, ಕಿರುಬ ಇದೆ, ನವಿಲು ಸೇರಿದಂತೆ 195 ವನ್ಯಜೀವಿಗಳಿರುವಂಥ ಮೃಗಾಲಯ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇದೊಂದೇ ಎಲ್ಲ ಪ್ರಾಣಿಗಳನ್ನ ನೋಡೋಕೆ ಸಿಗೋದು. ಮೈಸೂರು ಝೂ, ಬನ್ನೇರುಘಟ್ಟ ಆದಮೇಲೆ ಮೃಗಾಲಯ ಸುತ್ತಲಿನ 10 ಹಳ್ಳಿಗಳ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ. DFO ಕ್ರಾಂತಿ, ACF ನಾಗರಾಜ್ ನೇತೃತ್ವದ ತಂಡ ಹದ್ದಿನ ಕಣ್ಣಿಟ್ಟಿದೆ. ಮೃಗಾಲಯದ ಸುತ್ತಮುತ್ತಲಿನ ಮತ್ತು ಹಳ್ಳಿಗಳಲ್ಲೂ ಕೂಡ ಹೈ ಅಲರ್ಟ್ ತೆಗೆದುಕೊಳ್ಳಲಾಗಿದೆ. ಗ್ರಾಮದಲ್ಲೂ ಕೂಡ ಗಳಲೆ ರೋಗ ಹರಡುವಂಥ ಸಾಧ್ಯತೆ ಹಿನ್ನೆಲೆ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಪಶುಪಾಲನಾ ಇಲಾಖೆಗೆ ಪತ್ರ ಬರೆದಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಸಸ್ಯಾಹಾರ ಪ್ರಾಣಿಗಳಿಗೆ ಗಳಲೆ ರೋಗ ಹರಡುವಂಥ ಭೀತಿ ಹಿನ್ನೆಲೆ ಸೂಚನೆ ಕೊಟ್ಟಿದ್ದಾರೆ. ಮೃಗಾಲಯಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಕಿರು ಮೃಗಾಲಯದಲ್ಲಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಗಳಲೆ ರೋಗದ ಸೋಂಕಿನ ಪರಿಣಾಮ ಹೇಗಿರುತ್ತೆ, ಎಫೆಕ್ಟ್ ಹೇಗಿರುತ್ತೆ, ಸುತ್ತಮುತ್ತಲ ಗ್ರಾಮಗಳಲ್ಲಿ ಯಾವ ರೀತಿ ಅಲರ್ಟ್ ಮಾಡಿದ್ದಾರೆ, ಜನರಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ದಾರೆ? ಪ್ರಭು, ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಏನು ಗಳಲೆ ರೋಗದಿಂದ 31 ಕೃಷ್ಣ ಮೃಗಗಳು ಮೃತಪಟ್ಟಿದ್ದು. ಇದಾದ ಬೆನ್ನಲ್ಲೇ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಏನು ಅರಣ್ಯ ಇಲಾಖೆಯಿಂದ ಮೃಗಾಲಯದಲ್ಲಿ ಈಗ ಪ್ರತಿಯೊಂದು ವಿಭಾಗಗಳು ಪ್ರಭು 14 ವಿಭಾಗಗಳು ಬರುತ್ತೆ. ಒಂದು ವಿಭಾಗದಲ್ಲಿ ಕೃಷ್ಣ ಮೃಗಗಳಿದ್ದಾವೆ, ಬೇರೆ ವಿಭಾಗದಲ್ಲಿ ಜಿಂಕೆಗಳು, ಹುಲಿ, ಸಿಂಹ, ಹೀಗೆ ಎಲ್ಲ ವಿಭಾಗಗಳಲ್ಲಿ ಒಂದೊಂದೇ ಪ್ರಾಣಿಗಳಿರ್ತಕ್ಕಂಥದ್ದು. ಒಟ್ಟು 195 ಪ್ರಾಣಿಗಳಿದ್ದಾವೆ. ಹಾಗಾಗಿ ಆ ಪ್ರಾಣಿಗಳ ಒಂದು ರಕ್ಷಣೆಗಾಗಿ ಏನಂದರೆ ಅಗತ್ಯ ಕ್ರಮಗಳನ್ನು ಈಗಾಗಲೇ ಒಂದು ಅರಣ್ಯ ಇಲಾಖೆ ತೆಗೆದುಕೊಳ್ತಾ ಇದೆ. ಈಗಾಗಲೇ ಏನು ಆ ಒಂದು ಪ್ರದೇಶ ಏನು ಕೃಷ್ಣ ಮೃಗಗಳು ಮೃತಪಟ್ಟಂಥ ಏನು ಪ್ರದೇಶದ ಅಲ್ಲಿಂದ ಸೋಂಕು ಎಲ್ಲಿ ಕೂಡ ಹರಡಬಾರದು ಅಂತೇಳಿ ಅಲ್ಲಿ ಔಷಧಿಗಳನ್ನು ಸಿಂಪಡಿಸಲಾಗ್ತಾ ಇದೆ. ಜೊತೆಗೆ ಎಲ್ಲ ವನ್ಯಜೀವಿಗಳು ಕೂಡ ಅಗತ್ಯವಾದಂಥ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಔಷಧಿಗಳನ್ನು ಜೊತೆಗೆ ಆಹಾರವನ್ನು ಕೂಡ ಕೊಡಲಾಗ್ತಾ ಇದೆ. ಗುಜರಾತ್ನ ವಡೋದರಾದ ತಜ್ಞ ವೈದ್ಯರಾಗಿರ್ಬೋದು, ಜೊತೆಗೆ ಏನು ಬೆಂಗಳೂರು ಮತ್ತು ಮೈಸೂರು ಮತ್ತು ಬನ್ನೇರುಘಟ್ಟದ ತಜ್ಞ ವೈದ್ಯರು ಸೂಚನೆ ಕೊಟ್ಟಿದ್ದಾರೋ ಆ ಸೂಚನೆಯಂತೆ ಈಗ ಅಲ್ಲಿ ಉಪಚಾರ ಕ್ರಮಗಳನ್ನು ಈಗ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳ್ಬೋದು. ಸ್ವತಃ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಒಂದು ಮೃಗಾಲಯಕ್ಕೆ ಭೇಟಿ ನೀಡಿದರು. ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದರು. ಜೊತೆಗೆ ಅಧಿಕಾರಿಗಳಿಂದ ಏನು ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡರು. ಜೊತೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟರು. ಯಾಕಂದರೆ ಸತೀಶ್ ಜಾರಕಿಹೊಳಿ ಅರಣ್ಯ ಇಲಾಖೆ ಸಚಿವರಿದ್ದಾಗಲೇ ಈ ಒಂದು ಮೃಗಾಲಯವನ್ನು ಸ್ಥಾಪಿಸುವಂಥ ಒಂದು ಕನಸನ್ನು ಹುಟ್ಟುಕೊಳ್ಳುತ್ತೆ. ಅವರೇ ಇದಕ್ಕೆ ಮೂಲ ಕಾರಣೀಕರ್ತರು ಮತ್ತು ಅವರು ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದು ಮೃಗಾಲಯ ಬರುವಂಥದ್ದು ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಈಗ ಉಳಿದಿರ್ತಕ್ಕಂಥ 7 ಏನು ಕೃಷ್ಣ ಮೃಗಗಳಿದ್ದಾವೆ ಅವು ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳ್ಬೋದು ಪ್ರಭು. ಯಾಕಂದರೆ ಸೋಂಕು ತಗುಲಿದ ಬಳಿಕ 12 ಗಂಟೆಯಿಂದ 24 ಗಂಟೆಯಲ್ಲಿ ಇವು ಒಂದು ಕೃಷ್ಣ ಮೃಗಗಳು ಮೃತಪಟ್ಟಿರ್ತಕ್ಕಂಥ ಘಟನೆಗಳಾಗಿದ್ದಾವೆ. ಹಾಗಾಗಿ ಈ ಒಂದು 7 ಕೂಡ ಡೇಂಜರ್ನಲ್ಲಿದ್ದಾವೆ ಅನ್ನೋಂಥ ಒಂದು ಆತಂಕ ಅರಣ್ಯ ಇಲಾಖೆಯ ಅಧಿಕಾರಿಗಳಲ್ಲಿತ್ತು. ಈಗ ಏನಂದರೆ ಆ ಒಂದು ಡೇಂಜರ್ ಝೋನಿಂದ ಹೊರಗೆ ಬಂದಿದೆ ಅನ್ನೋಂಥ ಅರ್ಥದಲ್ಲಿ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವೆಲ್ಲ ಏನು ಇರ್ತಕ್ಕಂಥ ಕೃಷ್ಣ ಮೃಗಗಳು ಕೂಡ ಈಗ ಏನು ಚೇತರಿಕೆ ಕಾಣಿಸ್ಕೊಂಡು ಈಗಾಗಲೇ ಏನು ಆ್ಯಕ್ಟಿವ್ ಆಗಿ ಓಡಾಟ ಮಾಡ್ತಿರ್ತಕ್ಕಂಥ ವಿಚಾರವನ್ನು ಕೂಡ ಈಗ ಅಧಿಕಾರಿಗಳು ಹಂಚಿಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗಾಗಲೇ ಒಂದು ಅರಣ್ಯ ಇಲಾಖೆ ಸಚಿವರು ಕೂಡ ಒಂದು ಮಾತನಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಗಳಲೆ ರೋಗದಿಂದಲೇ ಒಂದು 31 ಕೃಷ್ಣ ಮೃಗಗಳು ಮೃತಪಟ್ಟಿದ್ದಾವೆ. ಗಳಲೆ ರೋಗ ಅಂದರೆ ಒಂದು ರೀತಿ ಸಾಂಕ್ರಾಮಿಕ ರೋಗ, ಕೊರೋನಾ ರೀತಿ ಒಂದು ರೋಗ ಇರ್ತಕ್ಕಂಥದ್ದು. ಹಾಗಾಗಿ ಈ ರೋಗ ಮೃಗಾಲಯದಲ್ಲಿ ಎಲ್ಲೂ ಕೂಡ ಹರಡಬಾರದು ಮತ್ತು ಸುತ್ತಲಿನ 10 ಗ್ರಾಮಗಳು ಕೂಡ ಒಂದು ರೋಗ ಹರಡಬಾರದು ಅನ್ನೋಂಥ ಕಾರಣಕ್ಕಾಗಿ ಅಗತ್ಯ ಕ್ರಮಗಳ ಜೊತೆಗೆ ಪಶು ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪತ್ರವನ್ನು ಬರೆಯುವ ಮೂಲಕ ಎಲ್ಲೆಲ್ಲೇ ಒಂದು ಸಸ್ಯಾಹಾರ ಸೇವಿಸುವಂಥ ಪ್ರಾಣಿಗಳದಾವ ಪ್ರಾಣಿಗಳ ರಕ್ಷಣೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವಂಥ ಸೂಚನೆ ಕೂಡ ಕೊಡಲಾಗಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.